ವೇದಿಕೆಯ ಹೆಸರಾದ ಎಲ್ಲ ಗೌರವರಿಗೆ ನಮಸ್ಕರಿಸುತ್ತಾ ಎಲ್ಲ ಅರ್ಥಗಳು ಅಣ್ಣಗಳಿಗೆ ನಮಸ್ಕರಿಸುತ್ತಾ ನಾನು ಎರಡು ಮಾತನ್ನು ಹೇಳ್ತಾ ಇದ್ದೀನಿ. ಈ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಅದಕ್ಕೆ ಕೊನೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಎಲ್ಲ ಹುಡುಗರು ಹೇಳಿದ್ರು ಎಲ್ಲರೂ ಮಾತಾಡೋದು ತಾಯಿ ಬಗ್ಗೆ ಹೇಳಿರ್ಬೇಕಂತ ಹೇಳಿ. ಅದೇ ರೀತಿ ಪ್ರೇಮಕುಮಾರ್ ಅವರು ಹುಬ್ಬಳ್ಳಿ ತಮ್ಮ ಹುಬ್ಬಳ್ಳಿ ಬರುತ್ತಿದ್ದಾರೆ ನಾಯಕ. ನಾನು ಒಂದು ನೋಡಿದೆ, ಒಂದು ಸ್ವಲ್ಪ ಮುನ್ನುಡಿ ನೋಡಿದೆ ನಾನೀಗ. ಆ ಮುನ್ನುಡಿ ಅನಿಸುತ್ತೆ ಪ್ರೇಮಕುಮಾರ್ ಅವರು ತಾಯಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದನ್ನ ಎಲ್ಲರಿಗೂ ಸಮಾಜಕ್ಕೆ ಒಂದು ಮಾದರಿ ಆಗಲಿರುವ ರೀತಿಯೊಳಗೆ ಬರ್ತದ. ಅದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳಿ ನಾವು ಅನಿಸ್ತದೆ. ಅದೇ ರೀತಿಯಾಗಿ ಒಬ್ಬ ತಾಯಿಗೆ ನಾವು ಏನು ಕೂಡ ಸಾಧ್ಯ ಇದೆ ಅಂತಂದ್ರೆ ಸಮಾಜದೊಳಗೆ ನನ್ನ ಮಗ ಒಬ್ಬ ಒಳ್ಳೆ ಹೆಸರು ಮಾಡಿದಂದ್ರೆ ಅವಳಿಗೆ ಸಿಗುವಂಥ ತೃಪ್ತಿ ಏನಿದೆ ಅಲ್ಲ ಅವರಿಗೆ ಅದ್ರ ಮುಂದೆ ಏನೂ ಇಲ್ಲ ಅಂತ ನಾನು ಅನಿಸ್ತೇನೆ. ಅದೇ ರೀತಿಯಾಗಿ ಈ ರೀತಿ ನಾವು ಯಾವ ರೀತಿ ಸಮಾಜದಲ್ಲಿ ಇರಬೇಕು ಅನ್ನೋದನ್ನ ತಾಯಿ ನಾವು ಕಲಿಸಿಕೊಟ್ಟಿದ್ದಾಳೆ. ಅದನ್ನು ಪ್ರತಿಯಾಗಿ ನಾವುಗಳಿಗೆ ಒಳ್ಳೆಯ ಸಮಾಜದ ಪ್ರತಿನಿಧಿಯಾಗಿ ಒಳ್ಳೆಯ ವ್ಯಕ್ತಿಯಾಗಿ ತೋರಿಸಿಕೊಡ್ಬೇಕಂದ್ರೆ ಅವಳಿಗೆ ಕೊಡ್ತಕ್ಕಂಥ ಅತ್ಯುನ್ನತ ಗೌರವ ಅಂತ ನಾನು ಭಾವಿಸ್ತೀನಿ. ಮತ್ತೆ ಈಗ ಒಂದು ವರ್ಷ ಆಯಿತು ನಮ್ಮ ಪ್ರೇಮಕುಮಾರ್ ಅವ್ರ ತಾಯಿ ಇವತ್ತು ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ ಅಂತಂದ್ರು ಆ ಪುಸ್ತಕ ರೂಪದಲ್ಲಿ ಅವರು ನಮ್ಮನ್ನೆಲ್ಲ ಇಲ್ಲೇ ಧಾರಕ್ಕೆ ತೋರಿಸ್ಕೊಟ್ಟಂತ ಪ್ರೇಮಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸೂಚಿಸ್ತಾ ನಮ್ಮ ಒಂದು ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದ ಎಲ್ಲರಿಗೂ ಧನ್ಯವಾದಗಳು ಎರಡು ಮಾತುಗಳು ಮುಗಿಸ್ತಾರೆ. ಹೊಸದಾಗಿ ನಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಎಷ್ಟೋ ಪ್ರಶ್ನೆಗಳಿಗೆ ಧನ್ಯವಾದಗಳು. ಎಷ್ಟೋ ಪ್ರಶ್ನೆಗಳು ನಮ್ಮ ಅನುಭವ ಪರಿಸ್ಥಿತಿ ನನಗೆ ಸದಾಕಾಲ ಸಹಕಾರಿಯಾಗಿ ಸಹಾಯ ಮಾಡ್ತಾ ನಮಗೆ ಇರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಾವು ಕಠೋರ, ನಿರ್ದಯಿ, ನಿಷ್ಕರುಣಿ, ಆದರೂ ಕೂಡ ಶರಣರ ಯೌವನ ಅನ್ನದಲ್ಲಿ ಕಾಣುವಂಥ ಹೇಳಿದ ಮಾತು ಹಿರಿಯರು. ಅವರ ಯೌವನ ನಾವು ಇವತ್ತು ಅವರ ಭೌತಿಕ ಶರೀರ ಇಲ್ಲದಿದ್ದರೂ ಕೂಡ ಅವರ ನೆನಪುಗಳಲ್ಲಿ ಅವರನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನೋರ್ವ ಅತಿಥಿಗಳಾದ ಡಾಕ್ಟರ್ ಶಿವಕುಮಾರ್ ಶಿವನ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಶಿವನ್ ಅವರು ಅವರು ಚಿತ್ರಕಲಾವಿದರು ಮತ್ತು ಒಳ್ಳೆಯ ಸಾಹಿತಿಗಳು. ಅವರ 21ನೇ ವಯಸ್ಸಿನೊಳಗೆ ಕಾಲಚಕ್ರ ಅಂತ ಹೇಳಿ ಒಂದು ಕವನ ಸಂಕಲನವನ್ನು ಹೊರಡಿಸಿಕೊಂಡು 49 ಕವನಗಳನ್ನ ಹೊಂದಿರತಕ್ಕಂಥ ಕಾಲಚಕ್ರ ಕವನ ಸಂಕಲನ ಅವರು ಹೊರತಂದರು. ಆ ಕೃತಿಗಳನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ತಿನವರು ಕೊಂಡುಕೊಂಡು 300 ಪುಸ್ತಕಗಳನ್ನ ಕೊಂಡುಕೊಂಡ್ರು. ಅಂತ ಸಣ್ಣ ವಯಸ್ಸಿನೊಳಗೆ ಒಂದು ಒಳ್ಳೆಯ ಸಾಹಿತ್ಯ ವಿಷಯವನ್ನು ಅವರು ಮಾಡಿದರು. ಚಿತ್ರಕಲಾವಿದರು ಮತ್ತು ಆಧ್ಯಾತ್ಮಿಕ ಚಿಂತಕರಿಗೆ ಅವರು ನುಡಿಗಳಲ್ಲಿ ನಾನು ಅವ್ರನ್ನ ಕರ್ತೀನಿ. ವೇದಿಕೆ ಮೇಲೆ ಭಾಷಣಗಳನ್ನು ಎಲ್ಲರನ್ನ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ನನಗೆ ವೀರೇಶ್ ಕುಮಾರ್ ಹಾಸಂಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಬಹಳ ಖುಷಿ ತಂದಿದೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ನಮ್ಮ ತಾಲೂಕಾ ಹಿಂದಿನ ಅಧ್ಯಕ್ಷರು. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಮೊದಲೇ ಸಾಹಿತ್ಯ ಸಮ್ಮೇಳನ ಅವರ ನೇತೃತ್ವದಲ್ಲಿ ಮಾಡಿರೋದು ಭಾಳ ದೊಡ್ಡ ಪ್ರಮಾಣದ ಆಯಿತು. ಅಂಥವನ್ನು ಇವತ್ತಿಗೆ ಒಂದು ಪುಸ್ತಕ ಏನೊಂದು ಉದ್ಘಾಟನೆ ವಿವರಿಸುವಂತೆ ಕರೆಸಿದೆ. ನಾನು ಭಾಳ ಖುಷಿ ತಂದಾಗುತ್ತೆ. ಅಷ್ಟೇ ಗೌಡ್ರು ಸರ್ ಬಸವಣ್ಣ ಹೇಳ್ತಾರೆ ನನಗಿಂತ ಹಿರಿಯರ ಹಿರಿಯರ ಅಂತ ಅವ್ರು ಹೇಳಿದ್ರೆ 12 ಶತಮಾನದಾಗ ಆದರೆ ಅಳವಡಿಸ್ಕೊಂಡ್ರು ಯಾರಿಲ್ಲ ಸದ್ಯ. ಅದು ಗೌಡ್ರು ಸರ್ ಎಲ್ಲ ಮಾಡ್ತಾರೆ. ಈ ಪುಸ್ತಕ ನೋಡಿ ಯಾರು ಪ್ರೇಮಕುಮಾರ್ ಅವ್ರನ್ನ ಒಳ್ಳೆಯದ್ರು ಜೊತೆ ಇಷ್ಟು ಮಾತಾಡೋದು ಅದ್ರ ಇಷ್ಟು ಮಾತಾಡೋದು ಭಾಳ ಚೆನ್ನಾಗಿ ಮಾಡ್ಕೊಂಡ್ರು. ನನಗಿನ್ನೂ ಅಷ್ಟೇ ಮುಂದುವರೆಯುತ್ತೆ. ಅವರು ಪುಸ್ತಕ ಕೊಡೋದಕ್ಕೆ ಅಥವಾ ನಾವು ಸಣ್ಣ ಪದ್ಧತಿ ಇವೆಲ್ಲ ಏನು ಬರ್ತಂದ್ರೆ ಭಾಳ ತಿಳ್ಕೊಂಡು ಯಾಕಂದರೆ ಎಲ್ಲ ನಾನು ಉದಾಹರಣೆ ಮಾಡ್ತೀನಿ. ಅಲ್ಲಿ ನಾನು ಅವರು ಒಂದು ಭಾಳ ಒಳ್ಳೆಯದು ಮತ್ತು ಒಳ್ಳೆಯದನ್ನೇ ಆಯ್ಕೆ ಮಾಡ್ಬೋದು. ಪುಸ್ತಕ ಒಳ್ಳೆಯ ಮಾಡ್ಕೊಂಡು ಒಳ್ಳೆಯ ಆಯ್ಕೆ ಮಾಡ್ತಾರೆ. ಅಷ್ಟೇ ಇಲ್ಲಿ ಹಿರಿಯರು ಊರಾಗ ಹಿರಿಯರು ಮತ್ತು ನಾನು ಭಾಗ್ಯವಾಡಿ ಕುಟುಂಬ ಏನಂದ್ರೆ ಒಂದು ನಮ್ಮ ಸ್ವಾಗತ ನನಗೆ ಸ್ವಾಗತ ಈಗ ನಮ್ಮ ಆಚಾರ
ಏನಂದ್ರೆ ತಾಯಿನ ಸಂಸ್ಕಾರ ಮೊದಲು ಕೊಡ್ತಾರೆ. ಅದಕ್ಕೆ ತಾಯಿಯೇ ದೇವರು ಅಂತ ಇರ್ತಾರೆ. ತಂದೆಯ ದೇವರು ಬೇರೆ ಅವರೆಲ್ಲ ದುಡಿಯೋದು, ಕೆಲಸ ಮಾಡ್ಬೋದು, ಎಲ್ಲ ಮಾಡ್ಬೋದು, ಬದಲಿಸ್ಬೋದು, ಎಲ್ಲ ಮಾಡ್ಬೋದು. ತಾಯಿಯ ದೇವರು ಅಂತ ಹೆಂಗೆ ಇರ್ತಾರೆ ಅಂದ್ರೆ ಹುಟ್ಟಿದ ಏನಾಗುತ್ತೆ ಅನ್ನೋ ಒಂದು ಕೋಸ ತಾಯಿ ಮನೆಯಲ್ಲೇ ಬರ್ತದೆ. ಮಾತೃಭಾಷೆಯಲ್ಲೇ ಇರ್ತಾರೆ. ಯಾಕಂದ್ರೆ ಮಾತೃದಿಂದಲೇ ಭಾಷೆಯನ್ನು ನಾವು ಕಲಿತೀವಿ. ಮಾತೃಭಾಷೆ ಯಾವಾಗ ಅಂದ್ರೆ ತಾಯಿನ ನಾವು ಹೇಳ್ಬೇಕಾದ್ರೆ ಒಂದು ತಿನ್ನೋದು, ಉಣ್ಣೋದು, ಮಾತಾಡೋದು, ಪದ್ಧತಿ ಎಲ್ಲ ಹೇಳ್ಬೇಕು ತಾಯಿ. ಆಮೇಲೆ ತಂದೆಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದ್ರು ತಾಯಿನ. ಯಾಕಂದ್ರೆ ತಾಯಿನ ಅಂತಂದ್ರೆ ತಾಯಿಗೆ ದೇವರು ಅದೇ ಹೇಳೋದು. ಇರುವಾಗ ನಾವು ತಾಯಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು, ತಾಯಿ ಅಂದ್ರೆ ಏನಂತ ಅರ್ಥ ಮಾಡ್ಬೋದು, ಇದೆಲ್ಲ ಮಾಡ್ಬೋದು ಅನ್ನೋದು ಅದು ಸಂಸ್ಕಾರದಿಂದ ಬರುತ್ತೆ. ಅದನ್ನು ನಾವು ಅಭ್ಯಾಸ ಮಾಡಬೇಕು. ಭಾಳ ಅಂದ್ರೆ ಅಬ್ಸರ್ವೇಷನ್ ಮಾಡಿ ತಾಯಿ ಅಂದರೆ ಏನು. ಚಿಕ್ಕ ವಯಸ್ಸಿನಾಗೆ ತಾಯಿ ಅಂದರೆ ಯಾರಿಗೆ ಗೊತ್ತಾಗೋದಿಲ್ಲ. ತಾಯಿ ಗೊತ್ತಾಗೋದು ಇದ್ದಾಗ ಮಕ್ಕಳು ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಏನೇನು ಮಾಡಬೇಕು ಪ್ರತಿಯೊಂದು ಕ್ಷಣಗಳನ್ನು ಆರೈಕೆ ಮಾಡಬೇಕಾದ್ರೆ ನಿದ್ರೆಯಿಂದ ಹೊಸವಾಗಿರೋ ಬಟ್ ಇರೋ ಇದನ್ನೆಲ್ಲ ಕೇಳುವಂಥ ತಾಯಿ ಬಗ್ಗೆ ಮಾಡ್ಯಾರ. ಯಾರಿಗೂ ನೋವು ಆಗೋದೇ ಇಲ್ಲ. ಮಕ್ಕಳಿಗೆ ಏನಾದ್ರು ಫಸ್ಟ್ ನೋವು ಆಗೋದು ತಾಯಿಗೆ. ತಾಯಿಗೆ ಶ್ರೇಷ್ಠತೆ ಎಷ್ಟು ಬರ್ತದೆ ಇಲ್ಲ ಸಮಾನ. ನಮ್ಮ ತಾಯಿಯನ್ನು ನಾವು ಹೇಳ್ತದೆ ನಾವು ನಾವು ಇಲ್ಲೇ ಆಮೇಲೆ ಯಾವುದೇ ರೀತಿ ಆಗ್ತದೆ. ನಾ ಇರುವಡಿಸಿದ್ದೆ ಮನೆಯಲ್ಲಿ ಇರುವಡಿಸ್ ನಾ ತಾಯಿ ಕಾಲ ನಾನು ನೋಡಿ ರಾತ್ರಿ ನಾನು ಕಾಲಕ್ಕೆ ಮಗೋದಿಲ್ಲ. ತಾಯಿಯವರು ಕಾಲಕ್ಕೆ ಮಗೋದವರು ಮಾತಾಡ್ತಾರೆ. ಯಪ್ಪ ನಿಮ್ಮ ಹೆಂಡತಿ ಪುಣ್ಯ ಅಂತೇಳಿ ನಿಮ್ಮ ಹೆಂಡತಿ ಪುಣ್ಯ ಅಂತ ನೋಡೋದು. ಕಾಲವಾಗ ನಾನು ನನ್ನ ಹೆಂಡತಿಗೆ ಪುಣ್ಯ ಅಂತ ನಾವೇ ಅವ್ರು ಹೇಳ್ತಿದ್ರು ಒಳ್ಳೆಯ ತಾಯಿ ಅಂತ ನಾವು ಒಳ್ಳೆಯ ಹೆಂಡತಿಗಳು ಸಿಕ್ಕರೆ ಅದನ್ನು ಜನ ಉದಾಹರಣೆ ಹೌದು. ಅಂದ್ರೆ ಎಷ್ಟೋ ನಾವು ಮದುವೆಗಳನ್ನು ನೋಡ್ತಿರ್ತೀವಿ. ಒಳ್ಳೆಯ ಹೆಂಗಂದ್ರೆ ಸಿಕ್ಕಿದ್ರೆ ಜನ ಹಾಳಾಗಿರ್ತದೆ. ನಾವು ಸರಿಯಾಗಿ ತಿಂಗಳೆಲ್ಲ ಇರುತ್ತೆ. ಹೆಂಡತಿನ ಒಳಗೆ ಸಿಗುತ್ತೆ. ಅಂದ್ರೆ ಏನು ಚೆನ್ನಾಗಿ ಸಿಗುತ್ತಂದ್ರೆ ತಾಯಿಗೆ ನಾವು ನೋಡ್ಬೇಕಂದ್ರೆ ಮತ್ತೆ ಹೆಂಡತಿ ನಮಗೆ ಸಿಗುತ್ತೆ. ಅದಕ್ಕೆ ಅವ್ರು ಕಾಲಕ್ಕೆ ಹೋಗಿ ಜನ ನೋಡೋದು ನಿಮ್ಮ ಹೆಂಡತಿ ಪುಣ್ಯ ಅಂತ. ಆ ತಾಯಿಯ ಆಶೀರ್ವಾದ ಕೊಡೋದು ಮುಖ್ಯತೆ. ನಾವು ಆ ಆಶೀರ್ವಾದ ಭಾಳ ತಾಯಿ ಒಂದು ಏನಿರುತ್ತೆ ನಮ್ಮ ಮಗ ಶ್ರೇಷ್ಠ ದೊಡ್ಡ ಮಾಡಬೇಕು ಆಸೆ ಇರುತ್ತೆ. ಆ ಆಸೆನ ಈಡೇರಿಸಬೇಕು. ಆಸೆ ಅಂದರೆ ಎಲ್ಲ ಇರುತ್ತೆ. ಅದರ ಪ್ರೇಮ್ ಕುಮಾರ್ ಅವರು ಆಸೆನೇ ಈಡೇರಿಸೋದಂತ ಅವ್ರ ತಾಯಿ ಎಷ್ಟು ದೊಡ್ಡವರಿದ್ರು, ಅವ್ರ ತಾಯಿ ನೋಡ್ಕೋತಿದ್ರು, ಪ್ರೀತಿಯಿಂದ ನೋಡ್ಕೋತಿದ್ರು. ನಾನು ಅವ್ರಿಗೆ ಏನು ಕೊಡೋಕ್ಕಾಗಲಿಲ್ಲ, ಅದು ಕೊಡ್ಬೋದಾಗಿತ್ತು, ಇದನ್ನು ಕೊಡಬೇಕಾಗಿತ್ತು. ಅದನ್ನೆಲ್ಲ ಇರ್ತದೆ ಇದರೊಳಗೆಲ್ಲ ತೋರಿಸ್ಕೊಡೋರು. ಅದು ಕಥೆಯ ರೂಪವಾಗಿ ಅವ್ರು ಹೇಳೋದು. ಅದೊಂದು ಕಥೆಯಲ್ಲ ಅಷ್ಟೇ ಅಲ್ಲ, ಅವರೊಂದು ಕಾದಂಬರಿನ ಬರೀಬೋದಾಗಿತ್ತು. ವಿಚಾರ ಮಾಡಿದ್ರೆ ಅವರು ಬಹಳ ಲಘು ಮಾಡೋದಂದ್ರೆ ಮಾಡ್ಯಾರಂತೆ. ಕೆಲವೊಂದು ಕಾದಂಬರಿನ ಆಗೋದು ಪ್ರತಿಯೊಂದು ಕ್ಷಣಗಳನ್ನ ಅವ್ರು ಹೆಂಗೆ ಹೇಳ್ತಾರಂದ್ರೆ ನಾವು ಬಿಡಿ ಸಾಧ್ಯ ಈ ರೀತಿಯಾಗಿತ್ತು ಪ್ರತಿಯೊಂದು ಸಂದರ್ಭಗಳನ್ನು ಹೇಳ್ಯಾರ. ಈಗ ಯಾವಾಗ ಏನಾಗಿತ್ತು ಹಬ್ಬದ ಕಾರ್ಯಕ್ರಮಗಳು, ಹಬ್ಬದ ಏನಾಗಿತ್ತು, ಮತ್ತು ಯಾವುದು ಪ್ರತಿಯೊಂದು ಕ್ಷಣ ಅದರ ಅವ್ರೇನು ಅನುಭವಿಸ್ತಾರೆ ಆ ಕ್ಷಣಗಳನ್ನ ನಾವು ನೆನಪು ಮಾಡ್ಕೊಂಡಾಗ. ಯಾಕಂದ್ರೆ ನಾವು ಹೆಂಗಿರ್ತೀವಿ ಅಂದ್ರೆ ಒಬ್ರು ಯಾರ್ಯಾರು ಸಹಾಯ ಮಾಡ್ತಾರೆ ಅಂದ್ರೆ ಮರ್ತು ಬಿಡ್ತೀವಿ ನಾವು. ಒಬ್ರು ಯಾರು ಸಹಾಯ ಮಾಡಿದ್ರೆ ನೆನಪಾರ ಮಾಡ್ಕೊಡ್ತೇವೆ. ಅದು ನಾವು ಹೆಚ್ಚಾಗಿ ಮಾಡಿದ ಯಾರು ತಾಯಿಗೆ ಹೆಚ್ಚಾಗಿ ನಾ ಈಗಿನ ಜನ್ಮಗಳಲ್ಲಿ ನೋಡೋದ್ರೆ ತಂದೆ ತಾಯಿಗಳನ್ನ ಯಾರು ನೆನಪನ್ನ ಇಟ್ಕೊಳ್ಳಂಗಿಲ್ಲ. ಯಾರೋ ಒಬ್ಬರು ಎಲ್ಲೋ ಒಬ್ಬರು ಸಹಾಯ ಮಾಡೋದು ನೆನಪಿಟ್ಕೋಬೋದು, ಯಾರೋ ಒಬ್ಬರು ಎಲ್ಲ ಒಂದು ನೆನಪಿಟ್ಕೋಬೋದು. ಅದು ನೆನಪಿಟ್ಕೊಳ್ಳೋದು ಅದು ಒಳ್ಳೆಯದು ಇರ್ಬೋದು. ಮನೆಗೆ ಈಗ ಸದ್ಯ ನೆನಪಿಟ್ಕೊಳ್ಳೋದು ಇರ್ತದೆ. ಅಂದ್ರೆ ತಂದೆ ತಾಯಿಗಳು ನೆನಪಿಡುವಂಥ ದೂರ ಮಾತ್ರ ಸದ್ಯ ಈಗಿನ ಕಾಲ ನಾ ಹೇಳೋದು ಸದ್ಯ ನಾನು ನೆನ್ಕೊಂಡ್ರೆ ಹೇಳ್ತೇನೆ. ಅಂದ್ರೆ ನಾವು ತಾಯಿಯವ್ರ ನೆನಪಿಡೋದ್ರೆ ಪ್ರತಿಯೊಬ್ಬರಿಗೆ ಅವ್ರಿಗೆ ನಾವು ಮಾಡ್ಸಿರ್ತಾರೋ ನೋಡ್ಕೋತಾರೋ ಕರ್ತವ್ಯ ಇದೆ, ನೋಡ್ಕೊಳಬೇಕು ಅಂತೆಲ್ಲ ಮಾತಾಡ್ತಾರೆ. ನೋಡ್ಕೊಳ್ಳಿಲ್ಲ ಅಂದ್ರೆ ನಮಗೇನು ಅನ್ಸಿಲ್ಲ ತಿನ್ನಿಸಲಿಲ್ಲ ಅಂದ್ರೆ ನಾವು ಚೆನ್ನಾಗಿದ್ದಾಗ ಎಲ್ಲ ಓದೋದಿಲ್ಲ ಆಗ್ತಾ ಇದ್ದಾರೆ. ಆಗ್ತಿರೋದು ಮಾತಾಡ್ತಾರೆ, ಹೆಂಗೆ ಮಾಡೋದು. ಈ ಹೆಂಗೆ ಮಾತಾಡುವಂಥದ್ದನ್ನೇ ಈ ಪುಸ್ತಕ ಬರೋದ್ರೆ ನೀವೆಲ್ಲ ತಿಳ್ಕೊಳ್ಳಿ. ಅದಕ್ಕೆ ಹೇಳ್ಕೊಬೇಡ್ರಿ. ತಾಯಿಯ ಶ್ರೇಷ್ಠ ಕಾರಣದ ಬಗ್ಗೆ ಇಲ್ಲಿ ಪುಸ್ತಕ ಕಾಣಿಸ್ತದೆ. ಅದು ಮತ್ತು ಇನ್ನೊಂದು ಏನಂತಂದ್ರೆ ಯಾವುದೇ ಪುಸ್ತಕ ಇರಲಿ, ಯಾವುದೇ ಕಾಲದಲ್ಲಿ ಯಾವುದೇ ಕಮೆಂಟ್ ಇರಲಿ, ಅದೇನೇ ಇರಲಿ ಅವ್ರು ಬರೀಬೋದು. ಯಾರು ಬರೀಬೋದು ಸಾಕಷ್ಟು ಜನ ಸರಿ ಸಾಕಷ್ಟು ಜನ ಬರೀಬೋದು. ಎಲ್ಲ ಎಷ್ಟೋ 50 ವರ್ಷ ಆದರೂ ಬರೀತಾರೋ. ಆದರೆ ಇವರು ಬರವಣಿಗೆ ಪದ್ಧತಿ ಹೀಗೆ ಇದೆ. ಎದಕ್ಕಂದ್ರೆ ಅನುಭವಿಸಿ ಬರಬೇಕು. ಒಬ್ಬ ಅನುಭವಿಸಿ ಬರಬೇಕು. ಏನೋ ಕವಿ ಇರಲಿ, ಕಲಾವಿದ ಇರಲಿ, ಅವ್ರು ಏನೋ ಬರೆಯೋದಂದ್ರೆ ಏನೋ ಮಾಡೋದಂದ್ರೆ ಅದನ್ನು ಅನುಭವಿಸಿ ಬರೀತಂದ್ರೆ ಅದೆಲ್ಲ ಮನಸ್ಸಿಗೆ ತರ್ತಿರ್ತದೆ. ಈಗ ಯಾಕೆ ಪುಸ್ತಕ ಮನಸ್ಸಿಗೆ ತರ್ತಿರ್ತಂದ್ರೆ ಅನುಭವಿಸ್ಬೋದಲ್ಲ. ತಮ್ಮ ನೋವು ಐತದ ನೋವು ಅಂತ ಹೇಳಿದ್ರೆ ಒಂದು ಸಂದೇಶನೂ ಐತೆ.
ನಮ್ಮ ನೋವಾಗಿದ್ದರೆ ನಮ್ಮ ಕೂತ್ರ ಧೈರ್ಯ ಇರುತ್ತೆ. ಬರೀ ನೋವು ಹೇಳಂಗಿಲ್ಲ, ಅವ್ರು ಒಂದು ಸಂದೇಶ ಕೊಡೋದು, ತಾಯಿಯನ್ನು ನೋಡ್ಕೊಳ್ರಿ, ತಾಯಿಯವ್ರನ್ನ ನೆನಪಿಸ್ರಿ, ನಿಮ್ಮ ತಾಯಿ ಏನು ಹೇಳ್ರಿ, ಅವ್ರ ಆಶೀರ್ವಾದ ಪಡ್ಕೋರಿ. ಇನ್ನೂ ಎಷ್ಟು ಜನ ತಾಯಿ ಅಂತಾರೋ ಅವ್ರು ಈಗ ತಿಳ್ಕೋರಿ, ಅದೇ ಹೇಳ್ತಾರೆ. ಇದು ಕರೆಕ್ಟ್ ಆಯ್ತು, ಅವ್ರು ಹೇಳೋದೇನು ತಪ್ಪಲ್ಲ. ಮತ್ತು ಇಷ್ಟು ಸಣ್ಣ ವಯಸ್ಸಿನಾಗ ಅವರು ಒಂದು ಸಾಧನೆ ಮಾಡಿದ್ರೆ ನಮ್ಗೆ ಭಾಳ ಖುಷಿಯಾಗೈತಿ. ಸಾಕಷ್ಟು ಏನೇನೋ ಬುಕ್ ಬರೀಬೋದಾಗಿತ್ತು, ಏನೋ ಹೆಸರು ತಗೊಳಕ್ಕೆ ಏನೋ ಮಾಡ್ತಾರೆ, ಕೆಲವೊಬ್ಬರು ಮಾಡ್ತಾರೆ ಹೆಸರು ಬರಲ್ಲ ಅಂತ ಹೇಳಿದ್ರೆ ಏನೇನು ಮಾಡಬೇಕಾಗುತ್ತೆ, ಏನೋ ಮಾಡೋದ್ರೆ ಏನು ಹೆಸರಿಗೆ ಮಾಡ್ತಾರೆ ಅಷ್ಟೇ. ಇವ್ರು ಮನಸ್ಸಿನಿಂದ ಮಾಡಿದ್ದಾರೆ, ಹೆಸರಿಗೆಲ್ಲ ಹೆಸರು ಬರಲಿದ್ದಾರೆ ಅದೇ ಮಾಡ್ತಾರೆ. ಯಾಕಂದ್ರೆ ನೀವು ಗಣಪತಿ ಉದಾಹರಣೆ ನೋಡಿರ್ಬೋದು, ನೀವು ಜಗತ್ತು ಸುತ್ತಾಗಿ ಪಾರ್ಟಿ ಕಳಿಸ್ತಾರೆ ಇಬ್ಬರು, ಅವನ ತಂದೆ ತಾಯಿಗಳನ್ನು ಸುತ್ತಾಗಿ ಬರ್ತಾನೆ, ಮತ್ತೆ ಸುತ್ತಾಗಿಲ್ಲ. ಇದು ಒಂದೇ ಪುಸ್ತಕ, ಅವರು ಒಂದೇ ಪುಸ್ತಕ ಏನು ಸುತ್ತಾಗಿರೋರು ಅವರು ಸೀದಾ ತಮ್ಮ ತಾಯಿಯವರನ್ನ ಸುತ್ತಾಕ್ತಾರೆ. ಜಗತ್ತನ ತಾಯಿ ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ. ಅಂದ್ರೆ ತಾಯಿ ಬಗ್ಗೆ ಬರೋದು ಮುಂದಿನ ಪುಸ್ತಕ ಅನುಭವಿಸಿದ ತಾಯಿ ಬಗ್ಗೆ ಫಸ್ಟ್ ನೋಡೋದು ಫಸ್ಟ್. ಅದು ಭಾಳ ವಿಷಯ ಮಾತ್ರ ಮಾಡುವಂಥ ಕೆಲಸ. ಯಾಕಂದ್ರೆ ಸ್ವಲ್ಪ ಆಯುಷ್ಯೊಳಗೆ ಹೆಚ್ಚಿನ ಸಾಧನೆ ಮಾಡಬೇಕಂದ್ರೆ ಮೊದಲು ಆಶೀರ್ವಾದ ಬೇಕಾಗ್ತೈತಿ, ಹಿರಿಯರ ಆಶೀರ್ವಾದ ಬೇಕಾಗ್ತೈತಿ, ತಂದೆ ತಾಯಿಗಳ ಆಶೀರ್ವಾದ ಬೇಕಾಗ್ತೈತಿ, ನಮ್ಮ ಕರ್ಮಗಳು ಸರಿಯಾಗಿ ಬೇಕಾಗ್ತೈತಿ. ಇವೆಲ್ಲ ಸರಿಯಾಗಿದ್ದು ಅಂದ್ರೆ ನಮ್ಗೆ ಏನು ಬರೋದು ಬರ್ತಿರುತ್ತೆ ಸರ್. ನಾವು ವಯಸ್ಸು ಬಿಡೋದು ಅದೇ ಮಾತ್ರ ಬರೋದು ಬರ್ತಿರ್ತೈತಿ. ಅದಕ್ಕೆ ನಾವು ಸರಿಯಾಗಿ ನಮ್ಮ ಈ ರೀತಿ ಕರ್ಮಗಳನ್ನು ಮಾಡೋದ್ರಿಂದ ನಮ್ಮ ಮುಂದಿನ ಭವಿಷ್ಯನೂ ಅಷ್ಟೇ ಸರಿಯಾಗಿದೆ. ಅದೇ ಕುಮಾರ ವಯಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಅನಿಸೈತಿ. ಆಶೀರ್ವಾದವನ್ನು ಭಾಳ ದೊಡ್ಡ ದೊಡ್ಡ ಮನೆಗೆ ಒಳ್ಳೆಯವರು. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ತಾವು ಕರೆಸಿ ಇದೊಂದು 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಅವರ ಅಮೃತವನ್ನು ನಮಗೆ ಹಂಚಿಕೊಂಡು ಈಗ ಒಂದು ತಾಯಿ ಕೊಡ್ತಾ ಇದ್ದ ಪ್ರೀತಿಯನ್ನು ನಮ್ಮ ಕುಮಾರ್ ದಯಾಳವರನ್ನು
ಸಂಕಟ